ಒಂದು ಸಣ್ಣ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಅಮ್ಮ ಮತ್ತು ಅವಳ ಮಗ ಚಂದು ಬದುಕುತ್ತಿದ್ದರು. ಚಂದು ಚಿಕ್ಕವನಾಗಿದ್ದರೂ ತುಂಬ ಚುರುಕಾಗಿದ್ದ. ಆದರೆ ಅವರ ಜೀವನ ತುಂಬ ಸುಲಭವಾಗಿರಲಿಲ್ಲ. ಚಂದುವಿನ ಅಪ್ಪ ಚಿಕ್ಕವನಾಗಿದ್ದಾಗಲೇ ತೀರಿಕೊಂಡಿದ್ದರು. ಅದರಿಂದ ಅಮ್ಮನೇ ಅವನ ಅಪ್ಪ, ಅವನ ಅಮ್ಮ ಎರಡೂ ಆಗಿದ್ದರು. ಲಕ್ಷ್ಮಿ ಬೆಳಗ್ಗೆಯಿಂದ ರಾತ್ರಿ ತನಕ ಹೊಲದಲ್ಲಿ ಕೆಲಸ ಮಾಡಿ, ಮನೆ ಕೆಲಸ ಮಾಡಿ ಚಂದುವನ್ನು ಓದಿಸುತ್ತಿದ್ದಳು. ಅವಳು ತಾನು ತಿನ್ನದೇ ಇದ್ದರೂ ಮಗ ಹೊಟ್ಟೆ ತುಂಬ ತಿನ್ನಬೇಕು ಎಂದುಕೊಂಡು ಅವನಿಗೆ ಮೊದಲು ಊಟ ಕೊಡುತ್ತಿದ್ದಳು. ಚಂದು ಅದನ್ನು ಗಮನಿಸುತ್ತಿದ್ದರೂ ಏನೂ ಹೇಳದೆ ಮೌನವಾಗುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಗುರುಗಳು ಕೇಳಿದರು, ಚಂದು, ನೀನು ದೊಡ್ಡವನಾದ ಮೇಲೆ ಏನಾಗಬೇಕು? ಚಂದು ಸ್ವಲ್ಪ ಯೋಚಿಸಿ ಉತ್ತರಿಸಿದ, ನನ್ನ ಅಮ್ಮನನ್ನು ಎಂದಿಗೂ ಅಳಿಸದಷ್ಟು ದೊಡ್ಡವನಾಗಬೇಕು ಸರ್. ಆ ಮಾತುಗಳು ಗುರುಗಳ ಮನಸ್ಸನ್ನು ತುಂಬಾ ಮುಟ್ಟಿದವು. ಕೆಲವು ದಿನಗಳ ನಂತರ ಚಂದು ಅಸ್ವಸ್ಥನಾದ. ಜ್ವರ ಬಂದು ಹಾಸಿಗೆಯಲ್ಲೇ ಬಿದ್ದ. ಲಕ್ಷ್ಮಿ ದಿನಾರಾತ್ರಿ ನೋಡಿಕೊಳ್ಳುತ್ತಾ ದೇವರನ್ನು ಪ್ರಾರ್ಥಿಸುತ್ತಾ ಕಣ್ಣೀರು ಸುರಿಸುತ್ತಿದ್ದಳು. ಅವಳ ಕೈಗಳು ಕಳೆದು ಹೋಗಿದ್ದರೂ ಮಗನನ್ನು ತಬ್ಬಿಕೊಂಡು, ನೀನು ಚೆನ್ನಾಗಿರಬೇಕು ಮಗನೇ, ಅಮ್ಮ ಇದ್ರೆ ಸಾಕು ಎಂದು ಹೇಳುತ್ತಿದ್ದಳು. ಚಂದು ನಿಧಾನವಾಗಿ ಚೇತರಿಸಿಕೊಂಡ. ಆ ದಿನದಿಂದ ಅವನು ಇನ್ನಷ್ಟು ಮನಸ್ಸಿಟ್ಟು ಓದಲು ಶುರುಮಾಡಿದ. ಅಮ್ಮನ ಕಷ್ಟವನ್ನು ಅವನು ಅರ್ಥ ಮಾಡಿಕೊಂಡಿದ್ದ. ವರ್ಷಗಳು ಕಳೆಯುತ್ತಿದ್ದಂತೆ ಚಂದು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಪಡೆಯುತ್ತಿದ್ದ. ಮೊದಲ ಸಂಬಳ ಬಂದ ದಿನ ಅವನು ಅಮ್ಮನ ಕೈಗೆ ಹಣ ಕೊಟ್ಟು, ಇದು ನನ್ನ ಜೀವನದ ಮೊದಲ ಸಾಧನೆ ಅಮ್ಮ, ಇದಕ್ಕೆ ನೀನೇ ಕಾರಣ ಎಂದು ಕಣ್ಣೀರಿನಿಂದ ಹೇಳಿದ. ಲಕ್ಷ್ಮಿ ಆ ಹಣ ನೋಡದೆ ಮಗನ ಮುಖ ನೋಡಿ ನಗುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಜಲಜಲಿಸುತ್ತಿತ್ತು. ಅವಳಿಗೆ ಗೊತ್ತಿತ್ತು, ಅಮ್ಮನ ಪ್ರೀತಿ ಎಂದಿಗೂ ಸೋಲುವುದಿಲ್ಲ. ಮಗನ ಯಶಸ್ಸೇ ಅವಳ ಜೀವನದ ಗೆಲುವು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ.